ನವರಾತ್ರಿಯ ಮೊದಲನೇ ಹಾಗೂ ಎರಡನೇ ಕಥೆಯನ್ನು ನಾನಿಲ್ಲಿ ಮೊದಲೇ ತಿಳಿಸಿದ್ದೀನಿ. ಈ ಕಥೆಯ ಪ್ರಕಾರ ದೇವಿಯ ಕಠಿಣವಾದ ತಪಸ್ಸಿಗೆ ಮೆಚ್ಚಿ ಶಿವ ಅವಳನ್ನು ವರಿಸೋದಕ್ಕೆ ಒಪ್ಪಿದ್ದಾಯಿತು. ಈ ವಿಷಯವನ್ನು ಕೇಳಿ ಇಡೀ ಬ್ರಹ್ಮಾಂಡವೇ ಸಂಭ್ರಮಿಸುತ್ತೆ. ನಿಮಗೆಲ್ಲ ಶಿವನ ಗಣಗಳ ಬಗ್ಗೆ ತಿಳಿದಿರಬಹುದು. ಶಿವನ ಇನ್ನೊಂದು ಹೆಸರೇ ರುದ್ರ. ಆತ ಸ್ಮಶಾನವಾಸಿ. ಆತನ ಜೊತೆಗಿರುವ ಗಣಗಳೆಲ್ಲ ಬ್ರಹ್ಮರಾಕ್ಷಸ, ಭೂತ, ಪಿಶಾಚಿಗಳು. ಅವು ಸಾಮಾನ್ಯ ಪ್ರಾಣಿ ಪಕ್ಷಿಗಳಲ್ಲ. ಅವೆಲ್ಲ ಸೇರಿ ವಿಚಿತ್ರ ರೀತಿಯಿಂದ ಶಿವನನ್ನು ಸಿಂಗರಿಸೋದಕ್ಕೆ ಮುಂದಾಗ್ತವೆ. ಚಂದ್ರನನ್ನು ಮುಡಿಗೇರಿಸಲಾಯಿತು. ಸಣ್ಣ ಸಣ್ಣ ತಲೆಯ ಬುರುಡೆಗಳು, ಕಿವಿಯ ಓಲೆಗಳು ತೋಳುಬಂದಿಗಳಾದವು. ಭಸ್ಮವನ್ನು ಅವನಿಗೆ ಲೇಪಿಸಿ ಚರ್ಮವನ್ನು ಹೊದಿಸಿ ಕೈಗೆ ಢಮರು ಹಾಗೂ ತ್ರಿಶೂಲವನ್ನು ಕೊಡಲಾಯಿತು. ಈ ರೀತಿಯಾಗಿ ಅಲಂಕೃತವಾಗಿ ಅವಧೂತರಾಗಿ ನಂದಿಯ ಮೇಲೆ ಕುಳಿತು ಪರ್ವತರಾಜನ ಆಸ್ಥಾನಕ್ಕೆ ಶಿವ ಹೊರಡ್ತಾರೆ. ಅವರ ದಿಬ್ಬಣ ಅಲ್ಲಿಂದ ಹೊರಡುವಾಗ ಬ್ರಹ್ಮಾಂಡದ ಪ್ರತಿ ದೇವಾನುದೇವತೆಗಳು, ಭೂತಗಣಗಳು, ಋಷಿ ಮುನಿಗಳು ಎಲ್ಲರೂ ಅಲ್ಲಿ ಸೇರಿರ್ತಾರೆ. ದಿಬ್ಬಣದಲ್ಲಿ ನಡೀತಿರೋ ಕೋಲಾಹಲದಿಂದ ಇಡೀ ಬ್ರಹ್ಮಾಂಡದಲ್ಲಿ ಸಂಚಲನ ಶುರುವಾಗುತ್ತೆ. ಭೂತ ಪಿಶಾಚಿಗಳೆಲ್ಲ ಖುಷಿಯಿಂದ ನರ್ತಿಸ್ತಾ ಇರ್ತಾವೆ. ಇಂತಹ ವಿಚಿತ್ರವಾದ ಗಣವನ್ನು ಹೊತ್ತಿರೋ ದಿಬ್ಬಣ ಹಿಮವಂತನ ಆಸ್ಥಾನವನ್ನು ತಲುಪಿದಾಗ ವಧುವಿನ ಕಡೆಯವರು ಶಿವ ಹಾಗೆ ಅವನ ಗಣವನ್ನು ನೋಡಿ ಮೂಕ ವಿಸ್ಮಿತರಾಗ್ತಾರೆ. ಶಿವನ 5 ಮುಖಗಳು ಹಾಗೂ 10 ಕೈಗಳನ್ನು ನೋಡಿ ಎಲ್ಲರೂ ದಂಗಾಗ್ತಾರೆ. ಆದರೆ ಪಾರ್ವತಿ ದೇವಿ ಮಾತ್ರ ಶಿವನನ್ನು ನೋಡಿ ಅದೇ ರೀತಿಯಾಗಿ ರೂಪವನ್ನು ಧರಿಸೋದಕ್ಕೆ ಯೋಚಿಸ್ತಾರೆ. ಆಗ ಮಾತೆ ಪಾರ್ವತಿ ಧರಿಸಿದ ಈ ಅಲೌಕಿಕ ರೂಪವನ್ನು ಚಂದ್ರಘಂಟ ಅಂತ ಕರೆಯಲಾಗುತ್ತೆ. ಅವಳು 10 ಕೈಗಳನ್ನು ಧರಿಸಿರ್ತಾಳೆ. ಅದರಲ್ಲಿ ತ್ರಿಶೂಲ, ಗದೆ, ಧನಸ್ಸು, ಬಾಣ, ಕತ್ತಿ, ಕಮಲ, ಅಂಕುಶ, ಘಂಟೆ ಹಾಗೂ ಕಮಂಡಲವನ್ನು ಧರಿಸಿರ್ತಾಳೆ. ಮಹಾದೇವನ ಹಾಗೆ ದೇವಿ ಚಂದ್ರಘಂಟ ಕೂಡ ಹಣೆಯಲ್ಲಿ ಚಂದ್ರನನ್ನು ಧರಿಸಿರ್ತಾಳೆ. ಅವಳಿಗೆ 3 ಕಣ್ಣುಗಳು, ಕುತ್ತಿಗೆಯಲ್ಲಿ ಪುಷ್ಪಗಳ ಮಾಲೆ, ಹಾಗೆ ಅವಳು ಹುಲಿಯ ಮೇಲೆ ಕುಳಿತಿರ್ತಾಳೆ. ದೇವಿ ಚಂದ್ರಘಂಟ ಅವತಾರವನ್ನ ತಾಳಿ ತನ್ನನ್ನು ಸಹಜ ರೂಪದಲ್ಲಿ ವರಿಸೋದಕ್ಕೆ ಶಿವನನ್ನ ಪ್ರಾರ್ಥಿಸ್ತಾಳೆ. ಯಾಕಂದ್ರೆ ತನ್ನ ಕುಟುಂಬದವರು ಶಿವನ ರೂಪವನ್ನು ನೋಡಿ ಹೆದರಬಾರ್ದು ಅಂತ. ಆಗ ಶಿವ ಅದಕ್ಕೆ ಒಪ್ಪಿ ಸುಂದರವಾದ ರೂಪವನ್ನು ಧರಿಸ್ತಾರೆ. ನಂತರ ಶಿವ ಪಾರ್ವತಿಯರ ವಿವಾಹ ಸುಸೂತ್ರವಾಗಿ ಮುಗಿಯುತ್ತೆ. ಎಲ್ಲ ದೇವಾನುದೇವತೆಗಳು, ಋಷಿ ಮುನಿಗಳು ಅವರಿಗೆ ಪುಷ್ಪ ವರ್ಷವನ್ನು ಮಾಡಿ ಶುಭವನ್ನು ಹಾರೈಸ್ತಾರೆ. ನವರಾತ್ರಿಯ 3ನೇ ದಿನ ದೇವಿಯ 3ನೇ ಅವತಾರವಾಗಿ ಚಂದ್ರಘಂಟಾ ದೇವಿಯನ್ನ ಪೂಜಿಸಲಾಗುತ್ತೆ. ಅವಳ ಜಪದಿಂದ ಭಕ್ತರ ಎಲ್ಲಾ ಪಾಪಗಳು, ಮಾನಸಿಕ ಕ್ಲೇಶಗಳು, ಶಾರೀರಿಕ ಸಂಕಟಗಳು, ಪ್ರೇತ ಬಾಧೆಗಳು ನಿವಾರಣೆ ಆಗ್ತವೆ ಅನ್ನೋದು ನಂಬಿಕೆ. ನವರಾತ್ರಿಯ ಈ ಪರ್ವದಲ್ಲಿ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ನೆಮ್ಮದಿ ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.